गुरुब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्री गुरुवे नमः। गुरुवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। सद्गुरुचरणारविन्दाभ्यो नमः। श्री 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 भारती तीर्थमहास्वामिनः चरणारविन्दाभ्यो नमः। श्री 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 विदुशेखर भारती महास्वामिनः चरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमश्रवस्तमं। ज्येष्ठराजं ब्रह्मणान् ब्रह्मणस्पद आनश्रण्वन्नोतिभिः सेदसादनं। श्रीमहागणाधिपतये नमः। प्रणो देवी सरस्वती वाजेभिर्वाजने ते धेनाम वित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलं। मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलं। वेदवेदान्तवेद्याय मेघश्यामलमूर्तये हंसां मोहनरूपाय पुण्यश्लोकाय मङ्गलम्। इष्टदेवता कुलदेवता भूनीला समेत श्री लक्ष्मी वेंकटेश्वर स्वामी देवता चरणारविंदाभ्यो नमः। ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ಹಯಗ್ರೀವರ ಹೇಗೆ ಬಂದರು, ಹೇಗೆ ಅವತಾರ ಆಯಿತು, ಹಯಗ್ರೀವ ಅವತಾರ ಅನ್ನೋ ವಿಚಾರವನ್ನು ಹೇಳ್ತಾ ಆಮೇಲೆ ಸಂಕ್ಷಿಪ್ತವಾಗಿ ಅಗಸ್ತ್ಯ ಮಹಾಮುನಿಗಳ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಇವತ್ತಿನ ಭಾಗದಲ್ಲಿ ಅಗಸ್ತ್ಯ ಮಹಾಮುನಿಗಳು ಹಯಗ್ರೀವ ಮಹಾನುಭಾವರನ್ನ ಕೇಳ್ತಾ ಇದ್ದಾರಂತೆ. ಅಶ್ವಾನನ ಮಹಾಬುದ್ಧೆ ಸರ್ವಶಾಸ್ತ್ರ ವಿಶಾರದ ಕಥಿತಂ ಲಲಿತಾದೇವ್ಯ ಚರಿತಂ ಪರಮಾದ್ಭುತಂ ಅಂತ ಹೇಳಿ. ನೋಡಿ ಗುರುಗಳೇ, ನನಗೆ ಲಲಿತಾ ಸಹಸ್ರನಾಮದ ಬಗ್ಗೆ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿಲ್ಲ. ಎಷ್ಟು ಚೆನ್ನಾಗಿ ಆ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಒಂದು ತಿಳ್ಕೋಬೇಕು. ಹಿರಿಯರು, ವಿದ್ಯಾವಂತರು, ತಿಳಿದಿರ್ತಕ್ಕಂಥವರು, ಗುರುಗಳು, ಹೀಗೆ ಶ್ರೇಷ್ಠರಾಗಿರ್ತಕ್ಕಂಥವರನ್ನು ಉದ್ದೇಶಿಸಿ ಅಥವಾ ಅವರ ಹತ್ರ ಮಾತಾಡಬೇಕು ಅಂದಾಗ ಅತ್ಯಂತ ಗೌರವದಿಂದ ಬಹಳ ವಿನಯವಂತರಾಗಿ ಅವ್ರ ಹತ್ರ ಮಾತಾಡಬೇಕಂತೆ. ಯಾಕೆಂದರೆ ಅವರಿಂದ ಪಡಿಬೇಕಾಗಿರ್ತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ. ಎರಡನೇದು, ಅವರ ಆಶೀರ್ವಾದ ತುಂಬ ಮುಖ್ಯ. ಅವರಿಂದ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಅನೇಕ ವಿಚಾರಗಳಿರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಆ ತಿಳಿದಿರ್ತಕ್ಕಂಥವರು, ವಿದ್ಯಾವಂತರು, ಶ್ರೇಷ್ಠರು, ಗುರುಗಳು ಇಂಥವರನ್ನು ಮಾತಾಡಿಸ್ಬೇಕು ಅಂದಾಗ ಗೌರವದಿಂದ ಮಾತಾಡಿಸ್ಬೇಕು ಅನ್ನೋದನ್ನು ಇಲ್ಲಿ ಒಂದು ಹೇಳ್ತಾ ಇದ್ದಾರೆ. ಅಶ್ವಾನನ ಮಹಾಬುದ್ಧೆ ಸರ್ವಶಾಸ್ತ್ರ ವಿಶಾರದ ಆ ಒಂದು ಅಶ್ವದ ಕತ್ತನ್ನು ಹೊಂದಿರತಕ್ಕಂತಹ ಮಹಾನುಭಾವ. ನಿಮ್ಗೆ ಈಗಾಗಲೇ ಹೋದ ಭಾಗದಲ್ಲಿ ಹೇಳಿದೆ, ಆ ಕುದುರೆಯ ಮುಖ, ಅಶ್ವದ ಮುಖ ಹೇಗೆ ಬಂತು ಅಂತ ಹೇಳಿ. ಮಹಾನುಭಾವನಾಗಿರ್ತಕ್ಕಂತಹ ಗುರುವೇ, ಮಹಾಬುದ್ಧೆ, ಅತ್ಯಂತ ಬುದ್ಧಿವಂತರಾಗಿರ್ತಕ್ಕಂಥವನು, ಸರ್ವಶಾಸ್ತ್ರ ವಿಶಾರದ, ಎಲ್ಲವನ್ನೂ ತಿಳಿ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಿರ್ತಕ್ಕಂಥವನು, ಅರ್ಥಿರ್ತಕ್ಕಂಥವನು. ಹಾಗೆ ಪರಮಾದ್ಭುತವಾಗಿರ್ತಕ್ಕಂತಹ ಲಲಿತಾದೇವಿಯ ಚರಿತ್ರೆ, ಕಥಿತಂ ಲಲಿತಾದೇವಿಯ ಚರಿತಂ ಪರಮಾದ್ಭುತಂ ಅಂತ ಹೇಳ್ತಾರೆ. ಅಂದರೆ ಪರಮಾದ್ಭುತವಾಗಿರ್ತಕ್ಕಂತಹ ಆ ಲಲಿತಾದೇವಿಯ ಚರಿತ್ರೆ ನಿನ್ನಿಂದ ಹೇಳಲ್ಪಟ್ಟಿದೆಯಪ್ಪ. ಪೂರ್ವಂ ಪ್ರಾದುರ್ಭವೋ ಮಾತುಃ ತತಃಪಟ್ಟಾಭಿಷೇಚನಂ ಬಂಡಾಸುರವಧಶ್ಚೈವ ವಿಸ್ತರೇಣ ತ್ವಯೋದಿತಃ. ಯಾವ್ಯಾವ ವಿಚಾರವಾಗಿ ಈ ಲಲಿತಾ ತ್ರಿಪುರ ಸುಂದರಿಯ ಬಗ್ಗೆ ಹೇಳಿದ್ಯಾ ಅಂದರೆ
ಮೊದಲು ಆ ದೇವಿಯ ಅವತಾರ, ಆಮೇಲೆ ಆ ಜಗನ್ಮಾತೆಯ ಪಟ್ಟಾಭಿಷೇಕ ಮತ್ತೆ ಬಂಡಾಸುರ ವಧೆ, ಇವುಗಳೆಲ್ಲವೂ ಕೂಡ ಅತ್ಯಂತ ವಿಸ್ತಾರವಾಗಿ ನೀನು ತಿಳಿಸ್ಕೊಟ್ಟಿದ್ದೀರಿ. ವರ್ಣಿತಂ ಶ್ರೀಪುರಂ ಚಾಪಿ ಮಹಾವಿಭವ ವಿಸ್ತರಂ ಶ್ರೀಮತ್ ಪಂಚದಶಾಕ್ಷರ್ಯ ಮಹಿಮಾ ವರ್ಣಿತಸ್ತಥಾ. ನೋಡಿ ಎಷ್ಟು ಚೆನ್ನಾಗಿದೆ. ಶ್ರೀಚಕ್ರದ ಮಹಾವೈಭವ ಅದು ಎಷ್ಟು ವೈಭವದಿಂದ ಕೂಡಿದೆ ಅನ್ನೋ ವಿಚಾರವನ್ನ ಅತ್ಯಂತ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ಯಪ್ಪ. ಯಾಕಂದ್ರೆ ಶ್ರೀಚಕ್ರದ ಬಗ್ಗೆ ಹೇಳ್ತಾ ಇದ್ರೆ ಅನೇಕ ದಿವಸಗಳೇ ಬೇಕು ಅನ್ಸುತ್ತೆ. ಅದನ್ನ ವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದರದ್ದು ಹೇಳ್ತಾ ಇದ್ರೆ ಹೇಳ್ತಾನೆ ಇರ್ತೀವಿ. ಅಂತಹ ಮಹಾ ವಿಸ್ತಾರವಾಗಿರ್ತಕ್ಕಂತಹ ಶ್ರೀಚಕ್ರದ ಬಗ್ಗೆ ನೀನು ತಿಳಿಸ್ಕೊಟ್ಟಿದ್ಯಪ್ಪ. ಹಾಗೆ ಪಂಚದಶಿ ಮಂತ್ರ, ಅದರ ಬಗ್ಗೆ ಪಂಚದಶಿ ಮಂತ್ರ ಅಂದರೆ ಏನು, ಅದರ ಮಹಿಮೆ ಏನು ಅನ್ನೋದು ಕೂಡ ನೀನು ತಿಳಿಸ್ಕೊಟ್ಟಿದ್ಯಾ. ಪಂಚದಶಿ ಮಂತ್ರ ಅಂದಾಗ 15 ಬೀಜಾಕ್ಷರಗಳು ಇರ್ತಕ್ಕಂತಹ 15 ಮಂತ್ರಗಳು, ಅಂದರೆ 15 ಬೀಜಾಕ್ಷರಗಳಿಂದ ಆಗಿರ್ತಕ್ಕಂತಹ ಮಂತ್ರ ಪಂಚದಶಾಕ್ಷರಿ ಮಂತ್ರ. ಈ ಬೀಜಾಕ್ಷರಗಳನ್ನು ಪುಸ್ತಕದಲ್ಲಿ ಓದೋದಾಗಲಿ ಅಥವಾ ಅದನ್ನು ಎಲ್ಲೊಂದು ಕೇಳಿದೆ ಅಂತ ಹೇಳಿ ಅದನ್ನು ಕಲ್ತ್ಕೊಳ್ಳೋದಾಗಲಿ ಅದು ಸರಿಯಿಲ್ಲ. ಯಾಕೆಂತಂದರೆ ಬೀಜಾಕ್ಷರಗಳಿಗೆ ಅತ್ಯಂತ ಮಹತ್ವ, ಅತ್ಯಂತ ಶಕ್ತಿಶಾಲಿಯಾಗಿರೋದ್ರಿಂದ ಅಂತಹ ಬೀಜಾಕ್ಷರಗಳನ್ನು ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಗುರುಗಳ ಹತ್ರ ಹೋಗಿ ಅವರಿಗೆ ಕೇಳಿ ಅವರ ಮುಖಾಂತರವಾಗಿ ಅದನ್ನು ಉಪದೇಶ ಪಡೆದ್ರೆ ಅದಕ್ಕೆ ಫಲ ಜಾಸ್ತಿ, ಹಾಗೆ ಫಲ ಕೂಡ ಉಂಟು. ಇಂತಹ ಪಂಚದಶಾಕ್ಷರಿ ಮಂತ್ರವನ್ನು ನೀನು ಅದರ ಮಹತ್ವವನ್ನು ಕೂಡ ಮಹಿಮೆಯನ್ನು ಕೂಡ ತಿಳಿಸ್ಕೊಟ್ಟಿದೀಯಾ ಅಂಥೇಳಿ. ಹಾಗೆ ಷೋಢಾನ್ಯಾಸ ದಯೋನ್ಯಾಸ ನ್ಯಾಸಖಂಡೇ ಸಮೀರಿತಾ ಅಂತರ್ಯಾಗ ಕ್ರಮಶ್ಚೈವ ಬಹಿರ್ಯಾಗ ಕ್ರಮಸ್ತಥಾ. ನೋಡಿ, ನ್ಯಾಸಖಂಡದಲ್ಲಿ ಷೋಡಶ ನ್ಯಾಸ ಅಂತ 16 ನ್ಯಾಸಗಳು. ಹಾಗೆ ಅಂತಹ ನ್ಯಾಸಗಳು ಇನ್ನು ಯಾವ್ಯಾವುದು ಇದೆಯೋ ಅಂತಹ ನ್ಯಾಸಗಳನ್ನು ಅದರಲ್ಲಿ ಅಂತರ್ಯಾಗ ಅಂದರೆ ಒಳಗಡೆ, ಬಹಿರ್ಯಾಗ ಹೊರಗಡೆ, ಈ ಎಲ್ಲದ್ರದ್ದು ಕೂಡ ಯಾವ ರೀತಿಯ ಕ್ರಮಗಳು ಹೇಗಿರಬೇಕು ಅನ್ನೋ ವಿಚಾರವನ್ನು ಕೂಡ ನಮಗೆಲ್ಲ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ಯಪ್ಪ. ಹಾಗೆ ಮಹಾಯಾಗ ಕ್ರಮಶ್ಚೈವ ಪೂಜಾ ಖಂಡೇ ಪ್ರಕೀರ್ತಿತಃ ಪುನಶ್ಚರಣ ಖಂಡೇತು ಜಪಲಕ್ಷ್ಮಣ ಮೀರಿತಂ. ನೋಡಿ, ಇಲ್ಲಿ ಈ ಒಂದು ಪೂಜಾ ಖಂಡದಲ್ಲಿ ಯಾಗದಲ್ಲಿ ನಡೀತಿರ್ತಕ್ಕಂತಹ ಕ್ರಮಗಳೇನು, ಪೂಜೆಗಳು ಯಾವ ರೀತಿ ಮಾಡಬೇಕು, ಯಾವ ಯಾವ ಪದಾರ್ಥಗಳು ಯಾವ ಯಾವ ಪೂಜೆಗೆ ಬೇಕು, ಹಾಗೆ ಪುನಶ್ಚರಣ ಅಂದರೆ ಏನು, ಜಪ ಅಂದ್ರೇನು, ಜಪದ ಲಕ್ಷಣಗಳೇನು ಅನ್ನುವಂಥ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ಯಪ್ಪ ಅಂತೇಳಿ. ಅಂದರೆ ಅಗಸ್ತ್ಯ ಮಹಾಮುನಿಗಳು, ಆ ಹಯಗ್ರೀವ ಮಹಾಮುನಿಗಳು, ಮಹಾನುಭಾವರು ಯಾವ್ಯಾವುದನ್ನು ಹೇಳಿದ್ರು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ ನಮಗೆ. ಹೋಮಖಂಡೇ ತ್ವಯಾ ಪ್ರೋಕ್ತೋ ಹೋಮ ದ್ರವ್ಯ ವಿಧಿಕ್ರಮ ಚಕ್ರ ರಾಜಸ್ಯ ವಿದ್ಯಾಯಾಃ ಶ್ರೀ ವಿದ್ಯಾ ದೇಶಿಕಾತ್ಮನೋ ರಹಸ್ಯಖಂಡೇ ತಾದಾತ್ಮ್ಯಂ ಪರಸ್ಪರ ಮುದೀರಿತಂ ಸ್ತೋತ್ರಖಂಡೇ ಬಹುವಿದ್ಯಾವಿದಾಃ ಸ್ತುತಯ ಪರಿಕೀರ್ತಿತಾಃ. ನೋಡಿ, ಹೋಮ ಮಾಡಬೇಕಂದ್ರೆ ಹೋಮಖಂಡದಲ್ಲಿ ಏನೇನು ಹೇಳ್ಕೊಟ್ಟಿದ್ಯಾ, ಹೋಮದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ದ್ರವ್ಯಗಳು ಅಂದರೆ ಹೋಮಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು, ಹೋಮ ಮಾಡತಕ್ಕಂಥ ವಿಧಿ ಏನು, ಅದರ ಕ್ರಮಗಳೇನು, ಅದನ್ನು ಬಹಳ ವಿಸ್ತಾರವಾಗಿ ತಿಳಿಸಿದ್ಯಾ. ಹಾಗೆ ಶ್ರೀಚಕ್ರ ಮತ್ತು ಪಂಚದಶಾಕ್ಷರಿ ಮಂತ್ರ, ತ್ರಿಪುರ ಸುಂದರಿ, ಗುರು ಶಿಷ್ಯರು, ಹೀಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ವಿವರಣೆಗಳು ಕೂಡ ಆ ರಹಸ್ಯ ಖಂಡದಲ್ಲಿ ನೀನು ತಿಳಿಸ್ಕೊಟ್ಟಿದ್ಯಪ್ಪ. ಮಂತ್ರಿಣಿ ದಂಡಿನಿ ದೇವ್ಯೋ ಪ್ರೋಕ್ತೆ ನಾಮ ಸಹಸ್ರಕ್ಕೆ ನತುಷ್ಟಿ ಲಲಿತಾ ದೇವ್ಯಾ ಪ್ರೋಕ್ತಂ ನಾಮ ಸಹಸ್ರಕಂ. ಆ ಲಲಿತಾ ತ್ರಿಪುರ ಸುಂದರಿಯ ಜೊತೆಯಲ್ಲಿದ್ದಂತಹ ಮಂತ್ರಿಣಿಯರು, ದಂಡಿನಿಯರು,
ಇವರ ಬಗ್ಗೆ ಕೂಡ ಅತ್ಯಂತ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ಯಾ. ಲಲಿತಾ ಸಹಸ್ರನಾಮ ಮಾತ್ರ ಹೇಳಿಲ್ಲ, ಯಾಕೆ ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ. ಎಲ್ಲ ಹೇಳ್ಕೊಟ್ಬಿಟ್ರೆ ಲಲಿತಾ ಸಹಸ್ರನಾಮ ಮಾತ್ರ ಹೇಳ್ಕೊಡಿಲ್ಲ ನನಗೆ ಅಂತ ಹೇಳಿಲ್ಲ. ಇಷ್ಟೆಲ್ಲ ವಿವರವಾಗಿ ಬಹಳ ವಿಸ್ತಾರವಾಗಿ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಂತಹ ತಾವು ಮಂತ್ರಿಣಿ, ದಂಡಿನಿ ಇವುಗಳನ್ನು ಕೂಡ ಹೇಳ್ಕೊಟ್ಟಿದ್ದೀರಿ. ಈ ಲಲಿತಾ ಸಹಸ್ರನಾಮದ ಬಗ್ಗೆ ಮಾತ್ರ ಹೇಳಿಲ್ಲ, ಯಾಕೆ ಸ್ವಾಮಿ ಅಂತ ಅತ್ಯಂತ ದೈನ್ಯರಾಗಿ ಕೇಳ್ತಾ ಇದ್ದಾರಂತೆ. ಮಂತ್ರಿಣಿ ಇನ್ನೊಂದು ಹೇಳಿ, ತತ್ರ ಮೇ ಸಂಶಯೋ ಜಾತು ಹಯಗ್ರೀವ ದಯಾನಿದೆ ಕಿಂ ವಾ ತ್ವಯಾ ವಿಸ್ಮೃತಂ ತ್ವಂ ಜ್ಞಾತ್ವಾ ವಾ ಸಂಪೇಕ್ಷಿತಂ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಅಯ್ಯ ದಯಾನಿದೆ, ಕರುಣಾಮೂರ್ತಿ ಆಗಿರ್ತಕ್ಕಂತಹ ಹಯಗ್ರೀವ ಮಹಾನುಭಾವ, ಈ ವಿಷಯದಲ್ಲಿ ನನಗೆ ಸಂಶಯ ಉಂಟಾಗ್ಬಿಟ್ಟಿದೆ. ಯಾಕೆಂತಂದರೆ ನೀನು ಈ ಲಲಿತಾ ಸಹಸ್ರನಾಮವನ್ನು ನನಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ಮರ್ತುಬಿಟ್ಟಿದೆಯೋ ಅಥವಾ ಹೇಳ್ಕೊಡ್ಬಾರ್ದು ಅಂತ ಉಪೇಕ್ಷೆ ಮಾಡಿಬಿಟ್ಟಿದೆಯೋ ಅಂತ, ಅಂದರೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದೆಯೋ, ಹೇಳೋದು ಬೇಡ ಇವನಿಗೆ ಅಂತ ಕನ್ಸಿಡರ್ ಮಾಡಿಲ್ವಾ ನೀನು ಅನ್ನೋ ಮಾತನ್ನು. ಹಾಗೆ ಅಥವಾ ಇನ್ನೊಂದು ಮಾತನ್ನು ಕೇಳ್ತಾರೆ ನೋಡಿ, ಎಲ್ಲವನ್ನು ಹೇಳ್ಕೊಟ್ಟು ಇದನ್ನು ಹೇಳ್ಕೊಡ್ಲಿಲ್ಲ ಅಂತಂದರೆ ನೀನು ನನಗೆ ಹೇಳೋದನ್ನು ಮರ್ತಿರಬೇಕು, ಇಲ್ಲ ನನಗೆ ಹೇಳ್ಕೊಡ್ಬಾರ್ದು ಅಂತ ನಿನ್ನ ಮನಸ್ಸಲ್ಲಿರಬೇಕು. ಅದನ್ನು ಬಹಳ ಮೃದುವಾಗಿ ಕೇಳ್ತಾ ಇದ್ದಾರಂತೆ ಆ ಅಗಸ್ತ್ಯ ಮಹಾಮುನಿಗಳು ಹಯಗ್ರೀವರನ್ನ. ಇನ್ನು ಮುಂದಕ್ಕೆ ಅಗಸ್ತ್ಯಕ್ಕೆ ಏನು ಕೇಳ್ತಾರೆ ನೋಡಿ, ಮಮ ವಾ ಯೋಗ್ಯತಾ ನಾಸ್ತಿ ಶ್ರೋತುಂ ನಾಮ ಸಹಸ್ರಕಂ ಕಿಮರ್ಥಂ ಭವತಾ ಅನೋಕ್ತಂ ತತ್ರ ಮೇ ಕಾರಣಂ ವದ. ಅಥವಾ ಸ್ವಾಮಿ, ಆ ಲಲಿತಾ ಸಹಸ್ರನಾಮವನ್ನು ಕೇಳೋದಕ್ಕೆ ನನಗೆ ಯೋಗ್ಯತೆ ಇಲ್ವಾ? ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅಥವಾ ನೀನು ನನಗೆ ಹೇಳ್ಕೊಡದೆ ಇರೋದಕ್ಕೆ ಕಾರಣ ಏನು? ಇಲ್ಲ ನನಗೆ ಹೇಳ್ಕೊಡೋದಕ್ಕೆ ನೀನು ಮರ್ತಿರ್ಬೇಕು, ಇಲ್ಲ ನನಗೆ ಹೇಳ್ಕೊಡ್ಲೇಬಾರ್ದು ಅಂತ ಉಪೇಕ್ಷೆ ಮಾಡಿರಬೇಕು, ಅಥವಾ ಆ ಲಲಿತಾ ಸಹಸ್ರನಾಮವನ್ನು ಅದರ ಬಗ್ಗೆ ತಿಳ್ಕೊಡ್ತಕ್ಕಂತಹ ಯೋಗ್ಯತೆ ನನಗಿಲ್ವಾ? ಈ ಒಂದು ಕಾರಣವನ್ನು ದಯವಿಟ್ಟು ನನಗೆ ತಿಳಿಸ್ಬೇಕು ಅಂತ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಹಯಗ್ರೀವರನ್ನ ಅಗಸ್ತ್ಯ ಮಹಾಮುನಿಗಳು ಕೇಳ್ತಾ ಇದ್ದಾರಂತೆ. ಇದಕ್ಕೆ ಸೂತರು ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ, ಇತಿ ಪೃಷ್ಟೋ ಹಯಗ್ರೀವ್ಯೋ ಮುನಿನ ಕುಂಭಜನ್ಮನ ಪ್ರಕೃಷ್ಟೋ ವಚನಂ ಪ್ರಾಹ ತಾಪಸಂ ಕುಂಭಸಂಭವಂ. ಹೀಗೆ ಹೇಳಿದಂತಹ ಅಗಸ್ತ್ಯರ ಮಾತನ್ನು ಕೇಳಿ ಬಹಳ ನೊಂದು ಹಯಗ್ರೀವರು ಹೇಳ್ತಾರಂತೆ. ಯಾರಿಗೆ? ಈ ಅಗಸ್ತ್ಯರಿಗೆ. ಲೋಪಾಮುದ್ರಾ ಪತೆ ಅಗಸ್ತ್ಯ. ಇದು ನೋಡಿ ಅಗಸ್ತ್ಯರ ಹೆಂಡತಿ ಲೋಪಾಮುದ್ರೆ. ಇಲ್ಲಿ ಲೋಪಾಮುದ್ರೆ ಯಾಕೆ ಬಂದ್ಲು? ಬಹಳ ವಿಚಾರ ನೋಡಬೇಕು. ಇದನ್ನ ಬಹಳ ಚೆನ್ನಾಗಿದೆ. ಏನು ಅಂದರೆ ನೋಡಿ, ಹಯಗ್ರೀವರನ್ನ ಅಗಸ್ತ್ಯರು ಕೇಳಿದ್ದು ಏನಪ್ಪ, ನನಗೆ ಯೋಗ್ಯತೆ ಇರಲಿಲ್ವಾ ಲಲಿತಾ ಸಹಸ್ರನಾಮ ಕೇಳೋದಕ್ಕೆ ಅಂತ. ಆದರೆ ಈ ಮಾತನ್ನು ಹೇಳ್ತಾ ಅಗಸ್ತ್ಯರಿಗೆ ಹಯಗ್ರೀವರು ಏನು ಹೇಳ್ತಾರೆ ಅಂತಂದರೆ, ಲೋಪಾಮುದ್ರಾ ಪತೆ ಅಗಸ್ತ್ಯ. ಅವಳ ಹೆಂಡತಿ ಹೆಸರು ಸೇರಿಸ್ತಾ ಇದ್ದಾರೆ. ಯಾಕೆ ಅಂದರೆ ಲೋಪಾಮುದ್ರೆ ಅತ್ಯಂತ ಪವಿತ್ರಳು, ಅತ್ಯಂತ ಆ ಲಲಿತಾ ಶ್ರೀವಿದ್ಯೆ ಬಗ್ಗೆ ತಿಳಿದಿರ್ತಕ್ಕಂಥವಳು. ಜಗನ್ಮಾತೆ ಹತ್ರ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆ ಜಗನ್ಮಾತೆಯನ್ನು ಒಲಿಸ್ಕೊಂಡು ಶ್ರೀವಿದ್ಯಾವನ್ನು ಅವಳು ಕಲ್ತ್ಕೊಂಡು ಅನುಸರಣೆ ಮಾಡಿರ್ತಕ್ಕಂತಹ ಮಹಾ ಸಾಧ್ವಿಮಣಿ ಆಕೆ ಲೋಪಾಮುದ್ರ. ಶ್ರೀವಿದ್ಯಾವನ್ನು ಚೆನ್ನಾಗಿ ಅರ್ಥಕೊಂಡು ಅವಳದೇ ಆಗಿರ್ತಕ್ಕಂಥ ಧಾಟಿಯಲ್ಲಿ ದೇವಿಯನ್ನು ವರ್ಣಿಸಿದಂತಹ ಮಹಾ ಸಾಧ್ವಿ ಆ ಲೋಪಾಮುದ್ರ. ಹಾಗಾಗಿ ಇಂತಹ ದೇವಿಯ ಬಗ್ಗೆ ಶಕ್ತಿಯನ್ನು ಪಡೆದಂತಹ ಆ ಲೋಪಾಮುದ್ರ
ಅವನ ಪತಿ ಅಂತ ಹೇಳಿ ಅಂತಹ ಪತಿವ್ರತಿಯಾಗಿರ್ತಕ್ಕಂತಹ ಲೋಪಾಮುದ್ರನ ಪತಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಲೋಪಾಮುದ್ರ ಪತೆ ಅಗಸ್ತ್ಯ ಸಾವಧಾನ ಮನುಷ್ಠೃಣು ನಾಮ್ನಾಂ ಸಹಸ್ರಂ ಎನ್ನುಕ್ತಂ ಕಾರಣಂ ತದ್ವದಾಮಿತೆ. ಮುದ್ರಳ ಪತಿಯಾಗಿರ್ತಕ್ಕಂಥ ಅಗಸ್ತ್ಯನೇ, ಅನನ್ಯ ಮನಸ್ಕನಾಗಿ ನಿನ್ನನ್ನು ಕೇಳು. ದೇವಿಯ ಸಹಸ್ರನಾಮವನ್ನು ನಾನು ನಿನಗೆ ಹೇಳದೇ ಇರೋದಕ್ಕೆ ಕಾರಣ ಇದೆಯಪ್ಪ, ಅದನ್ನು ನಾನು ನಿನಗೆ ಹೇಳ್ತೇನೆ, ಸಾವಧಾನವಾಗಿ ಕೇಳು ಅಂತ ಹೇಳ್ತಾ ಇದ್ದಾನೆ. ರಹಸ್ಯಮಿತಿ ಮತ್ವಾಹಂ ನೋಕ್ತಂ ವಾಸ್ತೇನ ಚಾಜ್ಞಥ ಪುನಶ್ಚ ಪೃಚ್ಛತೆ ಭಕ್ತ್ಯ ತಸ್ಮಾತ್ ತತ್ತೇ ವದಾಮ್ಯಹಂ. ಅದು ಅತ್ಯಂತ ರಹಸ್ಯವಾಗಿರ್ತಕ್ಕಂತಹ ವಿಷಯ ಆಗಿರೋದ್ರಿಂದ, ಎಲ್ರಿಗೂ ಹೇಳ್ತಕ್ಕಂತಹ ವಿಷಯ ಅಲ್ಲ, ಅತ್ಯಂತ ರಹಸ್ಯವಾಗಿರ್ತಕ್ಕಂತಹ ವಿಚಾರ ಆಗಿರೋದ್ರಿಂದ ಇನ್ನು ಯಾವ ಕಾರಣಕ್ಕೂ ಹೇಳಿಲ್ಲ, ಬೇರೆ ಯಾವುದೂ ಇಲ್ಲ. ಈ ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಅತ್ಯಂತ ರಹಸ್ಯಗಳನ್ನು ಹೊಂದಿರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಸಹಸ್ರನಾಮ. ಹಾಗಾಗಿ ಇಂತಹದ್ದನ್ನು ನಾನು ಹೇಳಿಲ್ಲ. ನೀನು ಭಕ್ತಿಯಿಂದ ಕೇಳ್ತಾ ಇದೀಯ, ಹಾಗಾಗಿ ಅದನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾರು ಇದನ್ನ ಕಲ್ತ್ಕೊಳ್ಳೋ ಅಧಿಕಾರಿಗಳಲ್ಲ, ಅಥವಾ ಇದನ್ನ ಯಾರಿಗೆ ಉಪದೇಶ ಮಾಡಬಾರದು ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ ದೇವಿಯಲ್ಲಿ ಭಕ್ತಿ ಇಲ್ಲವೋ, ಯಾರಿಗೆ ಅದರ ಬಗ್ಗೆ ಶ್ರದ್ಧೆ ಇಲ್ಲವೋ ಅಂಥವರಿಗೆ ಇದನ್ನು ಹೇಳಬಾರದು, ಉಪದೇಶ ಮಾಡಬಾರದು ಅನ್ನೋ ವಿಚಾರವನ್ನ ಅಗಸ್ತ್ಯರಿಗೆ ಈ ಹಯಗ್ರೀವ ಮಹಾನುಭಾವರು ಹೇಳ್ತಾ ಇದ್ದಾರೆ. ಭೂಯ ಶಿಷ್ಯಾಯ ಭಕ್ತಾಯ ರಹಸ್ಯಮಪಿ ದೇಶಿಕಃ ಭವತಾ ನ ಪ್ರದೇಯಂ ಸ್ಯಾತ್ ಅಭಕ್ತಾಯ ಚ ಕದಾಚನ. ಅಂದರೆ ಆಚಾರ್ಯನಾಗಿದ್ದು ಭಕ್ತಿಯುಳ್ಳ ಆ ಮನುಷ್ಯನಿಗೆ ಇದನ್ನ ಬೋಧಿಸಬೇಕು, ಉಪದೇಶ ಮಾಡಬೇಕು ಅಂತ ಹೇಳಿ ಭಕ್ತಿ ಉಳ್ಳಬೇಕು. ಆ ಶಿಷ್ಯನಿಗೆ ಅದ್ರ ಬಗ್ಗೆ ಕಲ್ತ್ಕೋತೀನಿ ಅನ್ನೋ ಆಸಕ್ತಿ ಇರಬೇಕು, ಅವಳ ಬಗ್ಗೆ ಅತ್ಯಂತ ಶ್ರದ್ಧೆಯಾಗಿರಬೇಕು, ಅಂಥವನಿಗೆ ಹೇಳ್ಕೊಡ್ಬೇಕು. ಆದರೆ ಅಭಕ್ತ, ಭಕ್ತಿ ಇಲ್ಲದೆ ಇರ್ತಕ್ಕಂಥವನು, ಈ ದೇವಿ ಅಥವಾ ಇದರ ಉಪಾಸನೆ ಬಗ್ಗೆ ತಾತ್ಸಾರವನ್ನ ಮಾಡ್ತಕ್ಕಂಥವನು, ಅಂಥವನಿಗೆ ಯಾವುದೇ ಕಾರಣಕ್ಕೂ ಇದನ್ನು ಉಪದೇಶ ಮಾಡಬಾರದು ಅಂತ ಹೇಳ್ತಾರೆ. ನ ಶಠಾಯ ನ ದುಷ್ಟಾಯ ನ ವಿಶ್ವಾಸಾಯ ಕರ್ಹಿಚಿತೆ ಶ್ರೀ ಮಾತೃಭಕ್ತಿಯುಕ್ತಾಯ ಶ್ರೀ ವಿದ್ಯಾರಾಜ ವೇದಿನೇ. ನೋಡಿ, ಶಠ ಅಂದ್ರೆ ಮೂರ್ಖ, ಆಮೇಲೆ ದುಷ್ಟರಿಗೆ, ವಿಶ್ವಾಸಘಾತುಕರು, ವಿಶ್ವಾಸ ಇಲ್ಲದೆ ಇರ್ತಕ್ಕಂಥವರಿಗೆ ಯಾವುದೇ ಕಾರಣಕ್ಕೂ ತಿಳಿಸಬಾರದು. ಶ್ರೀ ಮಾತೆಯಲ್ಲಿ ಯಾರು ಭಕ್ತಿಯುಳ್ಳವರಾಗಿರ್ತಾರೋ ಅಂಥವರಿಗೆ ಈ ಶ್ರೀ ವಿದ್ಯಾರಾಜವನ್ನ ಖಂಡಿತವಾಗ್ಲೂ ಕೂಡ ಉಪದೇಶಿಸಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಈ ಲಲಿತಾ ಸಹಸ್ರನಾಮದ ಬಗ್ಗೆ ಮುಂದೆ ಇನ್ನೇನು ಹೇಳ್ತಾರೆ ಅಂದ್ರೆ, ಉಪಾಸಕಾಯ ಶುದ್ಧಾಯ ದೇಯಂ ನಾಮ ಸಹಸ್ರಕಂ ಯಾನಿ ನಾಮ ಸಹಸ್ರಾಣಿ ಸತ್ಯಸಿದ್ಧಿ ಪ್ರದಾನಿ ವೈ ತಂತ್ರೇಶು ಲಲಿತಾ ದೇವ್ಯ ತೇಷು ಮುಖ್ಯಮಿದಂ ಮುನೆ ಶ್ರೀ ವಿದ್ಯೇವತು ಮಂತ್ರಾಣಾಂ ತತ್ರ ಕಾದಿರ್ ಯಥಾಪರ ಪುರಾಣಂ ಶ್ರೀ ಪುರಮಿವ ಶಕ್ತೀನಾಂ ಲಲಿತಾ ಯಥ ಶ್ರೀ ವಿದ್ಯೋಪಾಸಕಾನಾಂ ಚ ಯಥಾ ದೇವೋ ವರಶಿವಃ. ಈ ಉಪಾಸಕನಿಗೆ, ಶ್ರದ್ಧಾವಂತನಾಗಿರ್ತಕ್ಕಂತಹ ಶುದ್ಧನಾದ ಉಪಾಸಕನಿಗೆ ಸಹಸ್ರನಾಮವನ್ನು ಉಪದೇಶ ಮಾಡಬೇಕು. ತಂತ್ರಗಳಲ್ಲಿ ಸದಾ ಸಿದ್ಧಿಪ್ರದವಾಗಿರ್ತಕ್ಕಂತಹ ಅನೇಕ ಸಹಸ್ರನಾಮಗಳಿದೆ. ಅವುಗಳಲ್ಲಿ ಈ ಲಲಿತಾ ಸಹಸ್ರನಾಮ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಮಂತ್ರಗಳಲ್ಲಿ ಶ್ರೀವಿದ್ಯೆ ಹೇಗೋ, ಅದರಲ್ಲಿ ಕಾದಿ ಹೇಗೋ,
ಪುರಗಳಲ್ಲಿ ಶ್ರೀಪುರ ಹೇಗೋ, ಶಕ್ತಿಗಳಲ್ಲಿ ಲಲಿತೆ ಹೇಗೋ, ಹಾಗೆ ಶ್ರೀ ವಿದ್ಯೋಪಾಸಕರಲ್ಲಿ ಪರಶಿವ ಹೇಗೋ, ತಥಾ ನಾಮ ಸಹಸ್ರೇಷು ವರಮೇತತ್ ಪ್ರಕೀರ್ತಿತಂ ಯಥಾಸ್ಯ ಪಠನಾನ್ ದೇವಿ ಪ್ರೀಯತೆ ಲಲಿತಾಂಬಿಕಾ ಅನ್ಯನಾಮ ಸಹಸ್ರಸ್ಯ ಪಠಾನ್ನ ಪ್ರಿಯತೆ ತಥಾ ಶ್ರೀಮಾತು ಪ್ರಿಯತೆ ತಸ್ಮಾತ್ ಅನಿಶಂ ಕೀರ್ತಯೇತಿದಂ. ಈ ಸಹಸ್ರ ನಾಮಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಲ್ಪಟ್ಟಿದೆ. ಹಾಗೆ ಇದರ ಪಠಣದಿಂದ ಶ್ರೀ ಲಲಿತಾ ದೇವಿ ಪ್ರೀತಳಾಗ್ತಾಳೆ. ಅವರಿಗೆ ಭಕ್ತನಿಗೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಪ್ರಸಾದಿಸ್ತಾಳೆ. ಹಾಗೆ ಶ್ರೀ ಮಾತೆ ಪ್ರೀತಿಗೋಸ್ಕರವಾಗಿ ಈ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಿಲ್ವಪತ್ರೈಶ್ಚಕ್ರರಾಜೇ ಯೋ ಅರ್ಚಯೇ ಲಲಿತಾಂಬಿಕಾ ಪದ್ಮೇರ್ವಾ ತುಳಸಿ ಪುಷ್ಪೈಃ ಏಭಿರ್ನಾಮ ಸಹಸ್ರಕೈಃ. ಯಾವ ಮನುಷ್ಯ ಬಿಲ್ವಪತ್ರೆ, ಕಮಲದ ಹೂವು ಮತ್ತು ತುಳಸಿ ದಳಗಳಿಂದ ಶ್ರೀಚಕ್ರದಲ್ಲಿ ಲಲಿತಾ ಸಹಸ್ರನಾಮದಿಂದ ಶ್ರೀಚಕ್ರವನ್ನು ಆರಾಧನೆ ಮಾಡ್ತಾನೋ ಅಂಥವರಿಗೆ ಶೀಘ್ರವಾಗಿ ಅನುಗ್ರಹವನ್ನು ಮಾಡ್ತೇನೆ ಅನ್ನೋ ಮಾತನ್ನು ತಾಯಿ ಹೇಳ್ತಾಳೆ. ಸತ್ಯ ಪ್ರಸಾದಂ ಕುರುತೆ ತಸ್ಯ ಸಿಂಹಾಸನೇಶ್ವರಿ ಚಕ್ರಾದಿ ರಾಜಮಭ್ಯರ್ಚ್ಯ ಜಪ್ವಾ ಪಂಚದಶಾಕ್ಷರೀಂ. ಈ ಒಂದು ಲಲಿತಾ ಸಹಸ್ರನಾಮವನ್ನ ಶ್ರೀಚಕ್ರ ರಾಜ ಸಿಂಹಾಸನೇಶ್ವರಿ ಆ ಪುಷ್ಪದಿಂದ, ಕಮಲ ಪುಷ್ಪದಿಂದ, ತುಳಸಿಯಿಂದ ಮತ್ತು ಬಿಲ್ವದಿಂದ ಅರ್ಚನೆಯನ್ನು ಮಾಡಿದರೆ, ಶ್ರೀ ಪಂಚದಶಾಕ್ಷರಿ ಮಂತ್ರವನ್ನ ಹೇಳಿ ಪೂಜೆಯನ್ನು ಮಾಡಿದ್ದೇ ಆದರೆ ಅವರಿಗೆ ಎಲ್ಲ ರೀತಿಯ ಒಂದು ವಿಚಾರವನ್ನ, ಅವರ ಅಭೀಷ್ಟೆಯನ್ನು ಪೂರ್ಣ ಮಾಡ್ತೀನಿ ಅಂತ ಹೇಳಿ ಜಪಾಂತೆ ಕೀರ್ತಯೇಂತ ನಿತ್ಯಂ ಇದಂ ನಾಮ ಸಹಸ್ರಕಂ ಜಪ ಪೂಜಾದ್ಯ ಶಕ್ತಿ ಇಶ್ಚೇತ್ ಪಟೇ ನಾಮ ಸಹಸ್ರಕಂ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ, ಈಗ ನಾನು ಆಗಲೇ ಹೇಳಿದೆ, ಪಂಚದಶಾಕ್ಷರಿ ಮಂತ್ರ, ಷೋಡಶಾಕ್ಷರಿ ಮಂತ್ರಗಳು, ದೇವಿಗೆ ಬೇಕಾಗಿರ್ತಕ್ಕಂತಹ ಆ ಬೀಜಾಕ್ಷರಗಳು ಇತ್ಯಾದಿಗಳೆಲ್ಲವೂ ಕೂಡ ಗುರುಮುಖೇನ ಆಗಬೇಕು ಅಂತ. ಆದರೆ ಸಾಮಾನ್ಯವಾಗಿ ಇದು ಎಲ್ರಿಗೂ ಸಾಧ್ಯವಿಲ್ಲದೆ ಇರೋದ್ರಿಂದ ಅಂತಹವರು ಕೂಡ ಈ ಲಲಿತಾ ಸಹಸ್ರನಾಮದಿಂದ ಪೂಜೆಯನ್ನು, ಅರ್ಚನೆಯನ್ನು ಮಾಡಿದರೆ ಆ ಒಂದು ಫಲಪ್ರಾಪ್ತಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಯಾರಿಗೆ ಈ ಲಲಿತಾ ಪಂಚದಶಾಕ್ಷರಿ ಮಂತ್ರ ಇತ್ಯಾದಿಗಳು ಗುರುಮುಖೇಣ ಉಪದೇಶ ಆಗಿದೆಯೋ ಅಂಥವರು ಆ ಒಂದು ಮಂತ್ರಗಳನ್ನು, ಆ ಬೀಜಾಕ್ಷರಗಳನ್ನು ಪಠನೆ ಮಾಡಿ, ಜಪವನ್ನು ಮಾಡಿ ಲಲಿತಾ ಸಹಸ್ರನಾಮವನ್ನು ಮಾಡಿದ್ರೆ ಅವರಿಗೆ ಸಂಪೂರ್ಣ ಫಲ ಬರುತ್ತೆ ಅಂತ. ಆದರೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾಳೆ, ಯಾರಿಗೆ ಈ ಒಂದು ಜಪ ತಪಗಳು ಗೊತ್ತಿಲ್ವೋ ಅಂಥವರು ಕೂಡ ಈ ಲಲಿತಾ ಸಹಸ್ರನಾಮದ ಪಠಣೆಯಿಂದ ಮಾತ್ರ ಆ ಒಂದು ಫಲವನ್ನು ಪಡೆಯಬಹುದು ಅಂತೇಳಿ. ಎಷ್ಟು ದಯಾಮಯಿರಿ. ಇದಂ ನಾಮ ಸಹಸ್ರಂತು ಕೀರ್ತೆಯೇ ನಿತ್ಯ ಕರ್ಮವತ ಚಕ್ರರಾಜೇ ಚಿತಂ ದೇವ್ಯ ಜಪೋ ನಾಂ ಚ ಕೀರ್ತನಂ ಅಂತ ಹೇಳಿ, ನಿತ್ಯ ಕರ್ಮದಂತೆ ಈ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಶ್ರೀಚಕ್ರದ ಪೂಜೆ, ದೇವಿಯ ಜಪ ಮತ್ತು ಸಹಸ್ರನಾಮ ಪಠನ. ಭಕ್ತಸ್ಯ ಕೃತ್ಯಮೇತಾಂ ಅನ್ಯದಭ್ಯುದಯಂ ವಿದುಃ ಭಕ್ತಸ್ಯ ಅವಶ್ಯಮುಖಂ ಇದಂ ನಾಮ ಸಹಸ್ರ ಕೀರ್ತನಂ. ಎಲ್ಲರೂ ಕೂಡ ಭಕ್ತರು, ದೇವಿಯ ಭಕ್ತರು ಈ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಅವರ ಎಲ್ಲ ಅಭ್ಯುದಯಗಳು ಕೂಡ, ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಅಭ್ಯುದಯಗಳು ಬೇಕೋ ಆ ಎಲ್ಲ ಅಭ್ಯುದಯಗಳು ಕೂಡ ಖಂಡಿತವಾಗೂ ಆ ಒಂದು ಭಕ್ತನಿಗೆ ಲಭ್ಯವಾಗುತ್ತೆ ಅಂತ ಹೇಳಿ, ತತ್ರ ಹೇತುಂ ಪ್ರವಕ್ಷ್ಯಾಮಿ ಶೃಣುತ್ವಂ ಕುಂಭಸಂಭವ ಪುರಾಶ್ರೀ ಲಲಿತಾದೇವಿ ಭಕ್ತಾನಾಂ ಹಿತಕಾಮ್ಯಯ. ಅಂತಹ ಈ ಒಂದು
ಲಲಿತಾ ಸಹಸ್ರನಾಮವನ್ನು ನಾನು ಅಗಸ್ತ್ಯನಾಗಿರ್ತಕ್ಕಂಥ ನಿನಗೆ ಹೇಳ್ತಾ ಇದ್ದೀನಿ. ಹಿಂದೆ ಈ ಒಂದು ಲಲಿತಾ ಸಹಸ್ರನಾಮವನ್ನು ಭಕ್ತರಿಗೋಸ್ಕರವಾಗಿ, ಭಕ್ತರ ಹಿತಕ್ಕೋಸ್ಕರವಾಗಿ, ಭಕ್ತರಿಗೋಸ್ಕರವಾಗಿ, ಅವರ ಅಭ್ಯುದಯಕ್ಕೋಸ್ಕರವಾಗಿ, ಅವರಿಗೆ ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ಜಗನ್ಮಾತೆ ವಶಿನ್ಯಾದಿ ವಾಗ್ದೇವತೆಗಳಿಗೆ ಈ ವಿಚಾರವನ್ನು ಹೇಳಿ, ವಶಿನ್ಯಾದಿ ವಾಗ್ದೇವತೆಗಳಿಂದ ಈ ಒಂದು ಲಲಿತಾ ಸಹಸ್ರನಾಮವನ್ನು ಅವಳು ಪಾರಾಯಣ ಮಾಡಿ ಅಂತ ಹೇಳಿದಂತೆ. ಹೀಗೆ ಈ ಒಂದು ಲಲಿತಾ ಸಹಸ್ರನಾಮದ ಒಂದು ಗೌಪ್ಯತೆ ಬಗ್ಗೆ ಅಗಸ್ತ್ಯ ಮಹಾಮುನಿಗಳಿಗೆ ಯಾಕೆ ಹೇಳಲಿಲ್ಲ ಅನ್ನೋ ವಿಚಾರವನ್ನು ಅವರು ಕೇಳಿದಾಗ, ಅಗಸ್ತ್ಯರನ್ನ ಕುರಿತು ಆ ಹಯಗ್ರೀವ ಮಹಾನುಭಾವರು ಹೇಳಿದಂತಹ ಈ ಎಲ್ಲ ವಿಚಾರವನ್ನು ಕೂಡ ಸವಿಸ್ತಾರವಾಗಿ ತಿಳಿಸಿ, ಈ ಲಲಿತಾ ಸಹಸ್ರನಾಮವನ್ನು ಯಾರಿಗೆ ಹೇಳಬೇಕು, ಯಾರು ಪಾರಾಯಣ ಮಾಡಬೇಕು ಅಂತ ಹೇಳಿ ವಿಚಾರವನ್ನು ತಿಳಿಸಿ, ಹಾಗಾಗಿ ಈ ಲಲಿತಾ ಸಹಸ್ರನಾಮ ಯಾರಿಂದ ಈ ಭೂಮಿಗೆ ಅಥವಾ ದೇವತೆಗಳಿಗೆ ಅಖಂಡ ಬ್ರಹ್ಮಾಂಡಕ್ಕೆ ಇದು ಪರಿಚಯ ಆಯಿತು ಅನ್ನೋ ವಿಚಾರವನ್ನು ಮುಂದಿನ ಭಾಗದಲ್ಲಿ ಹೇಳೋಣ. ಯಾಕೆಂತಂದರೆ ಮುಂದಿನ ಭಾಗದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಸಿಂಹಾಸನ ರೂಢಳಾಗಿ ವಶಿನ್ಯಾದಿ ವಾಗ್ದೇವತೆಗಳಿಗೆ ಉದ್ದೇಶಿಸಿ ಯಾವ ಮಾತನ್ನು ಹೇಳಿದ್ಲು, ಮುಂದೆ ಏನಾಯಿತು ಅಂತಕ್ಕಂತಹ ಅದ್ಭುತ ವಿಚಾರಗಳನ್ನು ನಾವು ಹೇಳ್ತಾ ಹೋಗೋಣ. ಎಲ್ರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ದಯವಿಟ್ಟು ಈ ವಿಡಿಯೋಗಳನ್ನು ಪ್ರತಿಯೊಬ್ಬರು ನೋಡಿ ತಮ್ಮ ಸ್ನೇಹಿತರು, ಬಂಧು ಬಳಗ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾಗವನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.